ಪಾಕಿಸ್ತಾನ ಇಂಡಿಯಾ ವಿನ್ ಆಯ್ತು. ಜೈ ಜೈ ಇಂಡಿಯಾ. ನೋಡ್ಬೋದು, ಇದು ಗೋಧಿ ಚಪಾತಿ ಮಾಡೋದು ಹಿಂಗೇನೆ, ಇದರಿಂದ ಮಾಡೋದು ಚಪಾತಿ ನೋಡಿ. ಜೈ ಬಜರಂಗ್ ಬಲಿ, ಶೇಖ್ ಕರ್ನಾಣಿ, ಹಮ್ರಾ ಹಿಲ್ನಾನಿ, ಶೇಖ್ ಕರ್ನಾಣಿ. ಇವಾಗ ತಾನೇ ಗಂಗಾ ಸ್ನಾನ ಆಯಿತು, ನೀವು ಕೂಡ ಅಪೀಲ್ ಬಂತು ಅಂತ ಅನ್ಸುತ್ತೆ. ಚೆನ್ನಾಗಿತ್ತು. ಇವಾಗ ನಾವು ಮಹಾರಾಷ್ಟ್ರವನ್ನು ಇನ್ನೂ ದಾಟ್ತಾ ಇದ್ದೀವಿ. ಟಾಟಾ ಬೈ ಬೈ ಗುಡ್ ಬೈ ಅಂದು ಇವಾಗ ನಾವು ಮುಂದೆ ಗ್ರೀನ್ ಮಾಲ್ವಾ, ಟೈಗರ್ ಸ್ಟೇಟ್ ಆಫ್ ಇಂಡಿಯಾ, ಆಮೇಲೆ ಹಾರ್ಟ್ ಆಫ್ ಇಂಡಿಯಾ ಅಂತ ಕೂಡ ಪ್ರಸಿದ್ಧಿಯಾಗಿದೆ. ನಮ್ಮ ರಾಜ್ಯದ ಎರಡನೇದ ದೊಡ್ಡ ರಾಜ್ಯ ಅಂತ ಹೇಳ್ಬೋದು. ನಮ್ಮ ಭಾರತದ ಮಧ್ಯದಲ್ಲಿರೋದು ಮಧ್ಯಪ್ರದೇಶ್. ಅದಕ್ಕಿನ್ನೂ ಸೋಯಾ ಸ್ಟೇಟ್ ಅಂತಲೇ ಹೇಳ್ತಾರೆ, ಲಿಯೋಪರ್ಡ್ ಸ್ಟೇಟ್ ಅಂತಲೇ ಹೇಳ್ತಾರೆ. ಯಾಕಂದರೆ ತುಂಬ ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಇದೆ, ನ್ಯಾಷನಲ್ ಪಾರ್ಕ್ಗಳಿದೆ. ಆಮೇಲೆ ಈ ಮಧ್ಯಪ್ರದೇಶದಲ್ಲಿ ಒಂದು ದೊಡ್ಡದಾದ ದುರಂತವಾದ ಕತೆ ನಡೆದು ಹೋಗಿದೆ. ಇದರ ಕ್ಯಾಪಿಟಲ್ ಭೋಪಾಲಲ್ಲಿ ಒಂದು ಮಿಥೈಲ್ ಐಸೋಸೈನೇಟ್ ಅಂತ ನೀರು ಜೊತೆ ಒಂದು ಬೆರಕೆ ಆಗಿಬಿಟ್ಟು ಗ್ಯಾಸ್ ಲೀಕ್ ಆಗಿ ತುಂಬ ಜನ ಸತ್ತೋಗಿದ್ದಾರೆ. ಇವಾಗಲೂ ಕೂಡ ಅಲ್ಲಿನ ಜನ ಯಾರ್ಯಾರು ಅದರ ಹತ್ತಿರ ಇರ್ತಾರಲ್ಲ ಇನ್ನೂ ಎಫೆಕ್ಟ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಇನ್ನೂ ಡೀಟೇಲಾಗಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಫುಲ್ ಡೀಟೇಲಾಗಿ ಮಾಡಿದ್ದೀನಿ, ಅಲ್ಲೋಗಿ ನೋಡಿ. ಆಮೇಲೆ ಈ ಮಧ್ಯಪ್ರದೇಶದಲ್ಲಿ ಮಿಕ್ಕಿದ್ದು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಪೂರ್ತಿ ಹೇಳ್ತೀನಿ, ಬನ್ನಿ ಸಿಗೋಣ. ಇದು ಪೆಂಚ್ ಫಾರೆಸ್ಟ್ ಅಂತ. ಇದು ಇಲ್ಲಿ ಮಧ್ಯಪ್ರದೇಶದಲ್ಲಿ ತುಂಬ ಹುಲಿ ಸಂಖ್ಯೆ ತುಂಬ ಜಾಸ್ತಿ ಇದೆ. ಹುಲಿನ ಪ್ರಿಸರ್ವ್ ಮಾಡ್ತಾರೆ, ಎಕ್ಸ್ಟಿಂಕ್ಟ್ ಆಗಬಾರ್ದು ಅಂತ. ಆಮೇಲೆ ಇಲ್ಲ ತುಂಬ ಬೇಲಿ ಹಾಕಿದ್ದಾರೆ, ನಮ್ಮ ಸೇಫ್ಟಿಗೆಲ್ಲ ಪ್ರಾಣಿಗಳ ಸೇಫ್ಟಿ ಹಾಕಿದ್ದಾರೆ. ಇದು ಪೆಂಚ್ ಫಾರೆಸ್ಟ್ ಅಂತ. ಇದು ತುಂಬ ಚೆನ್ನಾಗಿದೆ, ರಸ್ತೆನೂ ಚೆನ್ನಾಗಿದೆ, ಬೇಲಿ ಹಾಕಿದ್ದಾರೆ, ಲೆಫ್ಟ್ಗೂ ಬೇಲಿ ರೈಟ್ಗೂ ಬೇಲಿ, ಫುಲ್ ಸೇಫ್ಟಿ ಮಾಡಿದ್ದಾರೆ ಪ್ರಾಣಿಗಳಿಗೆ. ಯಾಕಂದರೆ ತುಂಬ ಇಲ್ಲಿ ಹುಲಿ ಇದೆ ಅಂತ ಮಧ್ಯಪ್ರದೇಶದಲ್ಲಿ. ಇವಾಗ ತಾನೇ ಊಟ ಮಾಡೋಕೆ ಬಂದಿದ್ವಿ, ಪಾಲಕ್ ಪನ್ನೀರ್ ತಿಂದ್ವಿ, ರೊಟ್ಟಿ ತಿಂದ್ವಿ, ದಬ್ಬಾಯಿಸ್ಕೊಂಡು ತಿಂದ್ವಿ, ಮಸ್ತಾಗಿತ್ತು. ಆಮೇಲೆ ಕೊಹ್ಲಿ ಸೆಂಚುರಿ ಹೊಡೆದ, ಅದು ಕೂಡ ಸಕ್ಕತ್ತಾಗಿದೆ ಎಕ್ಸ್ಪೀರಿಯನ್ಸು. ಇದ್ರ ಜೊತೆ ಅದ್ರ ಜೊತೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇಂಡಿಯಾ ಮ್ಯಾಚ್ ವಿನ್ ಆಯ್ತು. ಇಂಡಿಯಾ ವಿನ್ ಆಯಿತು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಡಿಯಾ ವಿನ್ ಆಯಿತು. ಜೈ ಜೈ ಇಂಡಿಯಾ, ಹರ ಹರ ಮಹಾದೇವ್. ಮತ್ತೆ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಆ ಕಡೆ ನಮ್ಮ ಇಂಡಿಯಾ ಬಾವುಟಗೆ ಒಂದು ಸೆಲ್ಯೂಟ್ ಅಂತ ಹೇಳ್ತಾ ಆ ಕಡೆ ಜನ ಕ್ರಿಕೆಟ್ ಆಡ್ತಾವ್ರೆ. ಗ್ರೌಂಡ್ ಮಾತ್ರ ಸಕ್ಕತ್ತಾಗಿದೆ, ಫ್ಲಡ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ನಿನ್ನೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಇಂಡಿಯಾ ಗೆದ್ದಿದ್ದು ತುಂಬ ಖುಷಿಯಾಗೋಯ್ತು. ಅದು ಮೇಲೆ ಕೊಹ್ಲಿ ಸೆಂಚುರಿ ಹೊಡೆದಿದ್ದು ಇನ್ನೂ ಬಹಳ ಖುಷಿಯಾಗೋಯ್ತು. ಆಮೇಲೆ ನಿನ್ನೆ ರಾತ್ರಿ ಊಟ ಮುಗೀತು, ಇವತ್ತರ ಬೆಳಗ್ಗೆ ಸುಮಾರು 8 ಗಂಟೆ. ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿನ ಜಾಗದ ಎಕ್ಸ್ಪೀರಿಯೆನ್ಸು, ಗಾಡಿ ಅಂತೂ ಹೆಂಗಂಗೋ ಓಡಿಸ್ತಾರೆ. ಹಿಂಗೆ ಹೋಗ್ತಾ ಇದ್ರೆ ಆ ಕಡೆಯಿಂದ ಒಬ್ಬ ಬರ್ತಾನೆ, ಈ ಕಡೆಯಿಂದ ಒಬ್ಬ ಬರ್ತಾನೆ, ಒಬ್ಬ ಸುಮ್ಮನೆ ಹಿಂಗೆ ನಿಂತ್ಕೊಂಡಿರ್ತಾನೆ, ಏನು ಕೂಡ ಯಾರು ಕೂಡ ನೋಡಲ್ಲ. ಅಕಸ್ಮಾತ್ ಟರ್ನ್ ಮಾಡ್ಬೇಕಾರೆ ಅಕ್ಕಪಕ್ಕ ನೋಡೋ ಸೀನೇ ಇಲ್ಲ. ಅವ್ರಾಯಿತು ಅವ್ರ ರೋಡ್ ಆಯಿತು, ಹೋಗ್ತಾನೆ ಇರ್ತಾರೆ. ಸ್ವಲ್ಪ ಡ್ರೈವಿಂಗು ಹುಷಾರಾಗಿ ಓಡಿಸ್ಬೇಕಿಲ್ಲಿ. ಆಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೇ, ನಡ್ಕೊಂಡು ಹೋಗ್ತಾ ಇದ್ರೆ ಪುತಕ್ಕಂತ ಬಂದು ಹೋಗಿತಾರೆ, ಪುತಕ್ ಅಂತ. ವಿಮ್ಮಲೆಲ್ಲ ಹಂಗೆ ರೋಡಲ್ಲಿ ಪೇಂಟಿಂಗ್ ಆಗಿ ಕಾಣ್ತಾ ಇರುತ್ತೆ ಉದ್ದಕ್ಕೂ, ಅದೊಂದು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿನ ಸಮಯ 12 ಗಂಟೆ 5 ನಿಮಿಷ ಆಗಿದೆ. ಇಲ್ಲಿಂದ ಪ್ರಯಾಗ್ರಾಜು 203 ಕಿಲೋಮೀಟ್ರ್ ಇದೆ, 4 ಅವರ್ ಅಂತ ತೋರಿಸ್ತಾ ಇದೆ. ನಿಜವಾಗ್ಲೂ ಟ್ರಾಫಿಕಲ್ಲಿ ಹೆಂಗಿರ್ಬೋದು ಅಲ್ಲೇ ಹೋದ್ಮೇಲೆ ಗೊತ್ತಾಗೋದು. ಆಮೇಲೆ ಇವಾಗ ನಾವು ಊಟನೂ ಮಾಡಿಲ್ಲ, ಅದಕ್ಕೆ ಬ್ರಂಚ್ ಮಾಡ್ತೀವಿ. ತಿಂಡಿ ಪ್ಲಸ್ ಊಟ ಪ್ಲಸ್ ಬ್ರಂಚ್ ಮಾಡ್ತೀವಿ. ಈಗ ಪ್ಯಾಕಿಂಗ್ ಎಲ್ಲ ಮುಗೀತು, ನಾವು 1/4 ಗಂಟೆಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬನ್ನಿ. ಇವಾಗ ತಾನೇ ನಮ್ಮದು ಬ್ರಂಚ್ ಮುಗಿಸಿದ್ವಿ, ಬಟರ್ ರೋಟಿ ತಿಂದ್ವಿ, ಕಾಶ್ಮೀರಿ ಪಲಾವ್ ತಿಂದ್ವಿ. ಆಮೇಲೆ ಎಲ್ಲ ತಿಂದಾಗೋಯ್ತು, ಹೊಟ್ಟೆ ಫುಲ್ ಆಗೋಯ್ತು, ಎನರ್ಜಿ ಬಂತು. ನಾರ್ತ್ ಇಂಡಿಯಾದಲ್ಲಿ ಬ್ರಂಚ್ ತಿಂದ್ವಿ, ನಾರ್ತ್ ಇಂಡಿಯಾ ಡಿಶ್ ತಿಂದ್ವಿ. ಗಾಂಪಾ ನಂಬರ್ 1 ಯಾರು ಹೋಗ್ತಾ ಇದ್ದಾರೆ ಕಾರಲ್ಲಿ, ರಾಂಗ್ ರೂಟಲ್ಲಿ. ಗಾಂಪಾ ನಂಬರ್ 3 ಅಲ್ಲಿ ಇದ್ದಾರಂತೆ. ಗಾಂಪಾ ತೋರಿಸ್ತಿ, ಗಾಂಪಾ ನಂಬರ್ 1, ಗಾಂಪಾ ನಂಬರ್ 2. ಗಾಂಪಾಗಳು ಸಿಗ್ತಾ ಇರ್ತಾರೆ ಇಲ್ಲಿ ಹಂಗಂಗೆ, ಯಾವುದೇ ನಿಯಮ ಇಲ್ಲ, ರೂಲ್ಸ್ ಇಲ್ಲ. ಗಾಂಪಾ ಅಂದ್ರೆ ಏನು ಹೇಳಿ? ಗಾಂಪಾ ಅಂದ್ರೆ ಏನು ಗೊತ್ತಿಲ್ಲ, ಹಿಂಗೆ ಹೊರಟೋಗ್ಬಿಡೋದು. ಹಿಂಗೆ ಮಂದಿ ಹಂಗೆ ಹೋದ್ರೆ ರೈಟ್ ಹೋಗಿ
ಲೆಫ್ಟ್ ಹೋಗಿ ತಲೆ ಮೇಲಿಂದ ಬಂದು ಬೇರೆ ಕಡೆ ಬಂದು ಹೆಂಗೆ ಬೇಕು ಹಂಗೆ ಮುಗಿಸ್ಬಿಡೋದು, ಅದೇ ಗಾಂಪ ಡ್ರೈವಿಂಗ್. ಆಮೇಲೆ ಇಲ್ಲಿಂದ ಪ್ರಯಾಗ್ರಾಜು 200 ಕಿಲೋಮೀಟ್ರು ಜರ್ನಿ ತೋರಿಸ್ತಾ ಇರೋದು, 4 ಅವರ್ಸ್ ಆಗುತ್ತೆ ಅಂತ. ನಿಜವಾಗ್ಲೂ ಇಲ್ಲಿಂದ ನೋಡೋಣ ಟ್ರಾಫಿಕ್ ಹೆಂಗಿರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೋದಾ ಅಥವಾ ಹಾರ್ಕೊಂಡು ಹೋಗ್ಬೇಕಾ, ಹೆಂಗೋ ನೋಡೋಣ. ಬನ್ನಿ ಎಂಜಾಯ್ ಮಾಡೋಣ. ಹರ್ರ ಹರ್ರ ಮಹಾದೇವ್ ಬನ್ನಿ. ನೋಡಿ ಎದುರುಗಡೆ ಸಾಗರದಿಂದ ಬರೀ 120-150 ಕಿಲೋಮೀಟರ್ ಅಷ್ಟೇ. ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ಇವಾಗ ನಾವು ಪ್ರಯಾಗ್ರಾಜ್ಗೆ ಹೋಗ್ತಾ ಇಲ್ಲ, ಇವಾಗ ನಾವು ಹೋಗ್ತಾ ಇರೋದು ಕಾಶಿ ವಿಶ್ವನಾಥ್ ಅಂತ. ಈಗ ನಾವು ಸಣ್ಣದಾದ ವಿರಾಮ ತೊಗೊಂಡಿದ್ದೀವಿ, ಗೋಧಿ ನೋಡ್ತಾ ಇದ್ದೀವಿ, ನಿಮಗೂ ತೋರಿಸ್ತೀವಿ. ನೋಡ್ಬೋದು, ಇದು ಗೋಧಿ ಚಪಾತಿ ಮಾಡೋದು ಹಿಂಗೇನೆ, ಇದರಿಂದ ಮಾಡೋದು ಚಪಾತಿ ನೋಡಿ. ಸಖತ್ ದೊಡ್ಡದಾಗಿದೆ ಮಾತ್ರ ಇಲ್ಲಿ ಗೋಧಿದು. ಅಷ್ಟೇ ಸಾಕು ಅಂತೀರಾ? ಸಾಕು ಬಿಡಿ. ನೋಡಿ ಸ್ನೇಹಿತರೆ, ಅಲ್ಲಿ ಬಿಳಿ ಕುರಿನೋ ಮೇಕೆನೋ ಮೇಯ್ತಾ ಇದೆ, ಗೋಧಿ ಮೇಯ್ತಾ ಇದೆ. ನೋಡಿದ್ರ ಈ ಬಿಳಿ ಮೇಕೆನೋ ಕುರಿನೋ ನಾನು ತೋರಿಸ್ತಾ ಇದ್ದೀನಿ. ನೋಡಿ 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 ರೆಸ್ಪಾನ್ಸ್ ಮಾಡ್ತಂತೆ, ನೋಡೋಣ ಬನ್ನಿ. ನೋಡ್ತಾ ಇದೆ, ನೋಡ್ತಾ ಇದೆ, ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನೋಡ್ತಾ ಇದೆ, ನಮ್ಗೆ ನೋಡ್ತಾ ಇದೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಗಡೆ ತಿರ್ಕೋತು, ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ನೋಡ್ಬೋದು ಸ್ನೇಹಿತರೆ, ಇದು ಹತ್ತಿ ಗಿಡ ಅಂತ, ಹತ್ತಿ ಬೆಳೆದಿದೆ. ಇವತ್ತು ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಮುಟ್ಟಲ್ಲ. ಸೋಮವಾರ ಮುಟ್ಬಾರ್ದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಮುಟ್ಟಲ್ಲ. ಯಾವತ್ತಾರು ನೋಡಿದ್ರಾ ಈ ಹತ್ತಿ ಗಿಡನ? ನೋಡಿ ಎಷ್ಟು ಸುಂದರವಾಗಿದೆ. ಸಕ್ಕದ ಕಾಣ್ತಿದೆ ಇಲ್ಲಿಂದ ಸೀನರಿ. ಗಜಬ್ 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 है सीनरी, यहाँ पे गजब है. ಸಕ್ಕದಾಗಿದೆ. ಇಲ್ಲಿ ಮಂಗಣ್ಣ ಕೂತವ್ರೆ, ವಿಚಿತ್ರ ಮಂಗಣ್ಣ, ಡಿಫ್ರೆಂಟ್ ಆಗಿದೆ ಮಂಗಣ್ಣ ಇದು ನಮ್ಗಿಂತ. ವ್ಯೂ ಪಾಯಿಂಟ್ ಮಾತ್ರ ಸಕ್ಕದಾಗಿದೆ. ಬೆಟ್ಟ ಇಳಿತಾ ಇದೀವಿ ಕೆಳಗಡೆ. ಮಂಗಣ್ಣ ಹಾಯ್ ಅಣ್ಣ. ಮಂಗಣ್ಣ ಹೆಂಗಿದೆಯಾ? ಮಂಗಣ್ಣ ನೋಡ್ತಾ ಇತ್ತು. ಜೈ ಬಜರಂಗ್ ಬಲಿ. ಇವಾಗ ನಾವು ವಾರಣಾಸಿಲಿದ್ದೀವಿ. ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಅವ್ರದಾದೆ ಲೋಕದಲ್ಲಿ ಹೋಗ್ತಾ ಇರ್ತಾರೆ, ಮೇಲಿಂದ ಬರ್ತಾರೆ, ಕೆಳಗಡೆಯಿಂದ ಬರ್ತಾರೆ, ಅಕ್ಕಪಕ್ಕ ಬರ್ತಾರೆ, ಯಾಕಡೆಯಿಂದನೂ ಬರ್ತಾರೆ, ಹೆಂಗಂಗೂ ಹೋಗ್ತಿರ್ತಾರೆ, ಗಾಂಪುರ ಥರ ಹೋಗ್ತಿರ್ತಾರೆ. ಅದಕ್ಕೆ ನಾವು ಕೂಡ ಗಾಂಪುರಾಗ ಓಡಿಸ್ಬೇಕು. ಶೇಖ್ ಕರ್ನಾನಿ, हमरा हिलनानी, शेख करनानी, नीट से आना ब्लॉग अच्छा नहीं. और भाटिया दिखाई, भाटिया कहाँ दिखाती, नीचे दिखा रही, नीचे दिखाती, दिखाती. को भाई उत्तर प्रदेश में ही हिंदी में बात करना, हिंदी में बात कर. हल्दीराम कैसा ही? अच्छा ही. हल्दीराम का खट्टा मीठा है, बहुत स्वादिष्ट है, सभी खाना. मंजी देथानी देखो, मंजी देथानी एकला ओपन का पैकेट निकलता ही अकेला खाता ही देता ही मंजे. देखो भाई, इसको ब्लैकलिस्ट करना, इसको ब्लैकलिस्ट करना, निकाला भाई, पुलिस को बुलाना. उत्तर प्रदेश का पुलिस को बुला तो पुलिस को, पुलिस को आर्मी का बुलाता. दिखा दो, पुलिस को दिखा दो. मैं आर्मी को बुलाता हूँ. आर्मी को ले पकड़ो. नहीं, गांपर को बुला तो, गांपर को खाते नहीं है. खाता नहीं, ले खाता हूँ. इतना खाई को ना, का इतना कौन खाते? इतना ही खाता नहीं, इतना खाता नहीं मैं, इतना खाता नहीं. तू का रंदे छोड़, का डाल तू, इतना का डाल तू, इतना होगा, होता नहीं, इतना होता नहीं जा. हो, इतना होता नहीं म्हणजे, इतना होता नहीं. एक काम इतना कर, देखो भाई, तू पैकेट ले और उतर जा बाहर. कल को भाई मंजे उतरते ही. देखो भाई, जगह अच्छा ही. उत्तर प्रदेश, यूपी. ನೋಡಿ ಸ್ನೇಹಿತರೆ, ಇದು
ಗೀ ಬಾಟಿ ಚೌಕ ಅಂತ ನೋಡೋಣ ಹೆಂಗಿರುತ್ತೆ. ಡಿಫ್ರೆಂಟ್ ಆಗಿರುತ್ತೆ ಹೆಂಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ನಿಜವೂ ಚೆನ್ನಾಗಿರುತ್ತೆ. ಏನು ಮೆಣಸಿಗೆ ಹಂಗೆ ತಿನ್ನೋದೀಗ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಮುರಿಯೋದಾ ಹಂಗೆ ತಿನ್ನೋದಾ ಮುರ್ಕೊಂಡು ತಿನ್ಬೇಕಂತೆ. ಇದ್ರ ಜೊತೆಗೆ ತಿನ್ನೋದು. ಇದು ಚಪಾತಿ ಇಟ್ಕೊಳ್ಸಿ. ಚಟ್ನಿ ಇದೆ, ಮೆಣಸಿನ್ಕಾಯಿ ಇದೆ. ಬೋಸ್ ಚೂರ್ಮ. ಹಾಂ ಏನದು ಚೂರ್ಮ ಅಂತ ಇದೆ. ಚೂರ್ಮ ಇವಲ್ಲ ಸರ್. ಹಾಂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಸೂಪರ್ ಆಗಿದೆ. ಇದು ಸ್ವೀಟ್ ಲಸ್ಸಿ ಅಂತ ಮಟ್ಕಿ ಎಲ್ಲ ಕೊಟ್ಟವ್ರೆ. ಅದು ಸಕ್ಕತ್ತಾಗಿದೆ, ಸ್ವೀಟ್ ಇದೆ, ಸೂಪರ್ ಆಗಿದೆ. ಟ್ರೈ ಮಾಡೋಣ. ಫ್ಲೇವರ್ ಒಳ್ಳೆ ಕೂತಿದೆ. ಸಕ್ಕತ್ತಾಗಿದೆ, ಸ್ವೀಟ್ ಆಗಿದೆ, ಫ್ರೆಶ್ ಆಗಿದೆ, ಸಾಕಾಗಿದೆ. ನೀವು ಸ್ವಲ್ಪ ತಿನ್ನಿ. ಬೇರೆ ಕಡೆ ಬಂದರೆ ಬೇರೆ ಥರ ಊಟ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಮಯ 9:30 ಆಗಿದೆ. ಗಂಗಾ ಸ್ನಾನ ಮಾಡೋಕ್ಕಂತ ಎಲೆಕ್ಟ್ರಿಕ್ ಆಟೋ ಇದು. ಇಲ್ಲಿಬ್ರು ಜನ ಕೂರ್ಬೋದು, ಮುಂದೇನೂ 2 ಜನ ಕೂರ್ಬೋದು. ನನ್ನ ಫೇಸ್ ಬರ್ತಾ ಇದೆ. ಇವನಿದ್ದಾನೆ ನೋಡಿ. ಟ್ರಾಫಿಕ್ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಆಟೋಲ್ಲಿ ಹೋಗ್ತಾ ಇದ್ದೀವಿ ಗಂಗಾ ಸ್ನಾನ ಮಾಡೋಕ್ಕೆ. ನಿಮಗೂ ಮಾಡ್ಸೋಣ ಬನ್ನಿ. ಇಲ್ಲಿ ನೋಡ್ಬೋದು, ನಮ್ಮ ಹಿಂದೆ ಜನ, ನಮ್ಮ ಅಕ್ಕಪಕ್ಕ ಜನ, ನಮ್ಮ ಮುಂದೆ ಜನ ತಳ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಕಾಶಿ ವಿಶ್ವನಾಥ್ ಹ್ಯೂಮನ್ ಟ್ರಾಫಿಕ್ ಇದು ನೋಡಿ. ಪಾಪು ಗಳ್ದೋಗ್ಬಾರ್ದು ಅಂತ ಕಟ್ಕೊಂಬಿಟ್ಟವ್ರೆ ವೇಲ್ನ. ಸಕ್ಕತ್ ಐಡಿಯಾ ಇದು, ಸಕ್ಕತ್ತಾಗಿದೆ. ನೋಡ್ಬೋದು, ಇದಕ್ಕಂತಾರೆ ಮೇನ್ ರೋಡ್. ನ್ಯೂಟನ್ ಮತ್ತೆ ನ್ಯೂಟನ್ ಮೇನ್ ರೋಡ್ ಇದು. ಈಗ ಮುಂಚೆ ಕಾಲದಲ್ಲಿ ಇಲ್ಲಿ ಗಾಡಿ ಕಾರು ಕಾನ್ಸೆಪ್ಟೇ ಇರಲಿಲ್ಲ, ಇವಾಗ ಬಂದಿರೋದು. ಜನ ಮುಂಚೆ ನಡ್ಕೊಂಡೇ ಹೋಗ್ತಾ ಇದ್ರು, ಅದಕ್ಕೆಲ್ಲ ಹತ್ತತ್ರನೇ ಮನೆ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಚೇಂಜ್ ಮಾಡಿಸ್ತು ಅನ್ಸುತ್ತೆ ಮೋದಿ ಗೌರ್ಮೆಂಟು. ನೋಡೋಣ ಬನ್ನಿ. ಇಲ್ಲಿ ಗೊಬ್ಬರ ಇವಾಗ ತಾನೆ ನನ್ಗೆ ಯಾರೋ ಕೈ ಮುಗಿದ್ರು. ರುದ್ರಾಕ್ಷಿ ಮಾಲೆ ಹಾಕೊಂಡಿದ್ದಕ್ಕೆ ಇದ್ರಲ್ಲಿ ಗೊತ್ತಾಗತ್ತೆ ರುದ್ರಾಕ್ಷಿ ಮಾಲೆ ಪವರು ಎಷ್ಟಿದೆ ಅಂತ. ಬನಾರಸಿ ಘಾಟ್ ಅಂತ ನೋಡ್ಬೋದು, ನೋಡ್ಬಿಟ್ಟು ಆನಂದ ಪಡ್ಬೋದು. ಇವಾಗ ನಾವು ಮುಳುಗ್ತೀವಿ, ನಿಮಗೂ ಕೂಡ ಮುಳುಗಿಸ್ತೀವಿ. ಬನ್ನಿ, ಡುಬ್ಕಿ ಹೊಡೀರಿ. ಇವಾಗ ತಾನೇ ಗಂಗಾ ಸ್ನಾನ ಆಯಿತು. ನೀವು ಕೂಡ ಆ ಫೀಲ್ ಬಂತು ಅಂತ ಅನ್ಸುತ್ತೆ. ಚೆನ್ನಾಗಿತ್ತು. ಈಗ ಹೋಗೋದು ಪ್ರಯಾಗ್ರಾಜು. ಹೋಗೋಣ ಬನ್ನಿ. ರೆಡಿ. ಇವಾಗ ನಾವು ಕಾಶಿಲಿದ್ದೀವಿ, ವಾರಣಾಸಿ. ಇದು ಮಣಿಕರ್ಣಿಕಾ ಘಾಟ್ ಅಂತ. 24 hours ಇಲ್ಲಿ ಸೀತಾ ಡೆಡ್ ಬಾಡೀಸು ಬಂದು ಉರಿತಾ ಇರುತ್ತೆ. ಇಲ್ಲಿ ಬಂದು ಸತ್ತರೆ ಅಥವಾ ಯಾರಾದರೂ ಬಂದು ಇಲ್ಲಿ ಪ್ರಾಣ ಬಿಟ್ಟರೆ ಮೋಕ್ಷ ಸಿಗುತ್ತೆ ಅಂತ ಇಲ್ಲಿ ತುಂಬ ಜನ ನಂಬ್ತಾರೆ. ಇಲ್ಲಿ ಶಿವ ಇರ್ತಾನೆ ಅಂತ ತುಂಬ ಜನ ಹೇಳ್ತಾರೆ. ಈ ಜಾಗದಲ್ಲಿ ಯಾರು ಇಲ್ಲ ಅಂದರೆ ಶಿವ ಬಂದು ಕಾಪಾಡ್ತಾನಂತ. ಈಗ ಟೈಮ್ ಹೇಳು. ಈಗ ಟೈಮು 12:30 ಆಗಿದೆ. ಆಮೇಲೆ ಮಿಕ್ಕಿದೆಲ್ಲ ನೀವು ನೋಡ್ಬೋದು. ಇದು ಏನಪ್ಪ ದೊಡ್ಡ ರೀಸನ್ ಅಂತ ಹೇಳಿದ್ರೆ ಪುನರ್ಜನ್ಮ ಮತ್ತೆ ಆಗಲ್ಲ ಅಂತ. ಇಲ್ಲಿಗೆ ಮುಗೀತು, ಮನುಷ್ಯನ ಜನ್ಮಗೆ ಮೋಕ್ಷ ಸಿಗುತ್ತೆ ಅಂತ ಇಲ್ಲಿ ನೋಡ್ಬೋದು ನೀವು. ಅಲ್ಲಿ ತೋರಿಸ್ತೀನಿ. ಮಿಕ್ಕಿದೆಲ್ಲ ನೀವು ನೋಡಿ ಅಷ್ಟೇ.